ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಬಾರಿ ಇಂಡಿಯಾ ಶುಭಾರಂಭ ಮಾಡಿದೆ. ಬಾಂಗ್ಲಾದ ವಿರುದ್ಧ ಪ್ರಯಾಸದ ಗೆಲುವನ್ನು ಸಾಧಿಸಿರೋದು. ಇನ್ನು ತುಂಬ ಈಸಿ ಆದಂಥ ಗೆಲುವೇನಾಗಿದ್ದಿಲ್ಲ. ಸೊ ಈಗ ಎಲ್ಲರ ಫೋಕಸ್ ಇರೋದು ನೆಕ್ಸ್ಟ್ ಇದೇ ಭಾನುವಾರ 23ನೇ ತಾರೀಕು ದುಬೈಯಲ್ಲಿ ನಡೀತಿರುವಂಥ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಏನಿದೆ, ಈ ಮ್ಯಾಚ್ ಮೇಲೇ ಎಲ್ಲ ಫೋಕಸ್ ಇರೋದು. ಅಫ್ಕೋರ್ಸ್ ಕೋಟ್ಯಂತರ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳಲ್ಲ, ಕೋಟ್ಯಂತರ ಅಭಿಮಾನಿಗಳು ಈ ಮ್ಯಾಚನ್ನು ನೋಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗಳು ನಡೀತಾ ಇರೋದೇ ಇತ್ತೀಚೆಗೆ ತುಂಬಾ ರೇರ್. ICC ನಡೆಸುವಂಥ ಮ್ಯಾಚ್ಗಳಲ್ಲಿ ಮಾತ್ರ ಇಬ್ಬರು ಸೆಣಸಾಟವನ್ನು ಮಾಡ್ತಾ ಇದ್ದಾರೆ. ಎರಡು ಪ್ರತ್ಯೇಕವಾಗಿ ಮ್ಯಾಚ್ಗಳನ್ನು ಆರ್ಗನೈಸ್ ಮಾಡುವಂಥ ಸಾಧ್ಯತೆಗಳಂತೂ ತುಂಬಾ ಕಡಿಮೆ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಈ ಮ್ಯಾಚಲ್ಲಿ, ಪಾಕಿಸ್ತಾನದ ವಿರುದ್ಧ ನಡೆಯುವಂಥ ಈ ಮ್ಯಾಚಲ್ಲಿ ಟೀಮ್ 11 ಆಟಗಾರರು ಯಾರು ಇರಬೇಕು ಅನ್ನುವಂಥ ಪ್ರಶ್ನೆ ಅಥವಾ ಚರ್ಚೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆ ಅಂದರೆ ಇದರಲ್ಲಿ ಎರಡು ಬಹಳ ಪ್ರಮುಖವಾಗಿ, ಈ ವೇಗದ ಬಾಲರನ್ನು ಯಾಕೆ ಟೀಮ್ 11 ಆಟಗಾರರಲ್ಲಿ ಆ್ಯಡ್ ಮಾಡ್ಕೊಳ್ತಿಲ್ಲ ಅಂತೇಳಿ. ಯಾಕಂದರೆ ಕಳೆದ ವರ್ಷ ಹೈಯೆಸ್ಟ್ ವಿಕೆಟ್ ಟೇಕರ್ ಈ ವೇಗದ ಬಾಲರ್, ಫೇಸ್ ಬಾಲರ್. ಅದರ ಜೊತೆಗೆ ವಿಕೆಟ್ ಕೀಪರನ್ನು ನೀವು ಬೆಂಚ್ ಮಾರ್ಕಲ್ಲಿ ಕೂಡಿಸೋ ರೀತಿಯಾಗಿ ಯಾಕೆ ಆ ರೀತಿ ಕೂಡಿಸ್ತಾ ಇದ್ದೀರಿ? ಟೀಮ್ 11 ಆಟಗಾರಲ್ಲಿ ಅವನು ಕೂಡ ಸೇರಿಸ್ಕೊಳ್ಳಿ, ಅವರು ಕೂಡ ಡೇಂಜರಸ್, ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಾನೆ ಅನ್ಸ್ಕೊಂಡಿದ್ದಾರೆ, ಅವ್ರನ್ನ ಯಾಕೆ ನೀವು ಜಾಯಿನ್ ಮಾಡಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮತ್ತು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಬಗ್ಗೆ ಎಸ್ಪೆಷಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ನಂಬರ್ 1 ಬ್ಯಾಟ್ಸ್ಮನ್ ಕೂಡ ಹೌದು, ಅದೇ ರೀತಿಯಾಗಿ ವಿಕೆಟ್ ಕೀಪರ್ KL ರಾಹುಲ್, ಇವರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನೋದು ಬಹಳ ಗೊಂದಲ. ಸೊ ಈ ಹಿನ್ನೆಲೆಯಲ್ಲಿ ಸೌರವ್ ಗಂಗೂಲಿ ಅವ್ರನ್ನೇ ಪ್ರಶ್ನೆ ಮಾಡ್ತಾರೆ ನಮ್ಮ ಮಾಧ್ಯಮದ ಪ್ರತಿನಿಧಿಗಳು. ಸರ್, ಯಾರನ್ನ ಆಡಿಸಿದ್ರೆ ಒಳ್ಳೇದು, ಇಬ್ಬರಲ್ಲಿ ಯಾರು ದಿ ಬೆಸ್ಟ್ ಅಂತೇಳಿ. ಇದಕ್ಕೆ ಆನ್ಸರ್ ಕೂಡ ತುಂಬಾ ಸ್ಮಾರ್ಟ್ ಆಗೇ ಮಾಡ್ತಾರೆ. ಏನು ಅಂತಂದ್ರೆ, ರಿಷಬ್ ಪಂತ್ ಒಬ್ಬ ಉತ್ತಮ ಬ್ಯಾಟ್ಸ್ಮನ್, ಒಬ್ಬ ಉತ್ತಮ ವಿಕೆಟ್ ಕೀಪರ್. ಆದರೆ KL ರಾಹುಲ್ ODIಯಲ್ಲಿ ಒಳ್ಳೆ ರೆಕಾರ್ಡ್ ಇದೆ, ಅವ್ರಿಗೆ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದಂಥ ರೆಕಾರ್ಡ್ ಇದೆ. ಹಿ ಈಸ್ ಫ್ಯಾಂಟಾಸ್ಟಿಕ್ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಕಾರಣಕ್ಕಾಗಿ ಕೋಚ್ ಗೌತಮ್ ಗಂಭೀರ್ KL ರಾಹುಲ್ ಅವ್ರನ್ನ ODI ಮ್ಯಾಚಲ್ಲಿ ಬಾಂಗ್ಲಾದ ವಿರುದ್ಧನೂ ಕೂಡ ಆಡಿಸಿದ್ರು, ಈಗ ಪಾಕಿಸ್ತಾನದ ವಿರುದ್ಧನೂ ಕೂಡ ಆಡಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಏನಿದೆ ಅಪ್ ಟು 7-8 ವರೆಗೂ ಕೂಡ, 8th ಆರ್ಡರ್ವರೆಗೂ ಕೂಡ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಬಾರಿ ಫೇವರೇಟ್ ತಂಡ ಯಾವುದು ಅಂದರೆ ಅಫ್ಕೋರ್ಸ್ ಅದು ಇಂಡಿಯಾ ತಂಡ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಚರ್ಚೆ ಆಗ್ತಾ ಇರೋದು ಏನಂದರೆ, KL ರಾಹುಲ್ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದೀರಿ, ಆದರೆ ಆ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗನ ಪಡಿಸ್ಕೊಳ್ತಿಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್, ಬಾಂಗ್ಲಾದ ವಿರುದ್ಧ ನಡೆದಂಥ ಮ್ಯಾಚಲ್ಲೂ ಕೂಡ ಅವರು ಆರಂಭಿಕ ಹಂತದಲ್ಲಿ 9 ರನ್ 10 ರನ್ ಇದ್ದಾಗೆ ನಿಮ್ಮ ಬೌಂಡ್ರಿ ಲೈನ್ನಲ್ಲಿ ಕ್ಯಾಚನ್ನು ಕೊಡ್ತಾರೆ. ಪುಣ್ಯಕ್ಕೆ ಬಾಂಗ್ಲಾದ ಫೀಲ್ಡರ್ ಆ ಕ್ಯಾಚನ್ನು ಡ್ರಾಪ್ ಮಾಡ್ತಾರೆ. ಇಲ್ಲದೆ ಹೋದರೆ ಬಹುಶಃ 41 ರನ್ನನ್ನು ರಾಹುಲ್ ಹೊಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ, 9 ರನ್ಗೆ ಔಟ್ ಆಗಬೇಕಾದಂಥ ಚಾನ್ಸಸ್ ಇತ್ತು. ಕೇವಲ ಒಂದು ಲೈಫ್ ಮಾತ್ರ ಅಲ್ಲ, 2ನೇ ಲೈಫ್ ಕೂಡ ಸಿಕ್ತು. ರನ್ಔಟ್ ಆಗೋದು ಕೂಡ ಸ್ವಲ್ಪದರಲ್ಲಿ ಮಿಸ್ ಆಯಿತು. ನಂತರದ ಓವರಲ್ಲಿ ಅವರು 9 ರನ್ ಆದಮೇಲೆ ಮತ್ತೊಂದು 2 ಓವರ್ ನಂತರ ಮತ್ತೊಂದು ರನ್ಔಟ್ ಆಗುವಂಥ ಚಾನ್ಸಸ್ ಇತ್ತು, ಅದು ಕೂಡ ಮಿಸ್ ಆಯಿತು. ಸೊ ಈ ರೀತಿಯಾಗಿ KL ರಾಹುಲ್ ಅವರಿಗೆ ಕೊಡುವಂಥ ಅವಕಾಶಗಳಿಂದವೆ, ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಿಲ್ಲ. ಆ ಕಾರಣಕ್ಕಾಗಿ ನೀವು ರಿಷಬ್ ಪಂತನ್ನು ಅವಕಾಶ ಕೊಡಿ ಅಂತೇಳಿ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಸಹಜವಾಗಿ. ಆದರೆ KL ರಾಹುಲ್ಗೆ ನಿಮಗೆ ಒಂದ್ಸರಿ ಟೆಸ್ಟಲ್ಲಿ ನೀವು ನೋಡ್ತಾ ಇದ್ರೆ, ಆಸ್ಟ್ರೇಲಿಯಾ ಸೀರೀಸಲ್ಲಿ ಅವ್ರಿಗೆ ನಾವು ಓಪನರ್ ಆಗಿ ಕಳಿಸ್ತೀವಿ ಅಂತ ಅಂದರು, ಫಸ್ಟ್ ಡೌನ್ನಲ್ಲಿ ಕಳಿಸ್ತೀವಿ ಅಂದರು, 6th 5th ಕೂಡ ಕಳಿಸ್ತೀವಿ ಅಂದರು. ಗೌತಮ್ ಗಂಭೀರ್ ಒಂದು ಸ್ಟೇಟ್ಮೆಂಟನ್ನೇ ಕೊಟ್ಟರು, KL ರಾಹುಲ್ ಅವ್ರನ್ನ ನೀವು ಯಾವ ಫಾರ್ಮ್ಯಾಟಲ್ಲಿ ಯಾವ ಇದರಲ್ಲಾದ್ರೂ ಕೂಡ ಕಳಿಸ್ಬೋದು, ಅವ್ರು ಓಪನರ್ ಆಗಿದ್ದು ಕಳಿಸ್ಬೋದು, ಅಥವಾ 1 ಡೌನಲ್ಲಾದರೂ ಕಳಿಸ್ಬೋದು, 2nd ಡೌನಲ್ಲಾದರೂ ಕಳಿಸ್ಬೋದು, ಯಾವ ಆರ್ಡರ್ಲಾದ್ರೂ ಕಳಿಸಿದ್ರು ಕೂಡ ಅವರು ಆಡಬಲ್ಲ ಆಟಗಾರ ಅಂಥೇಳಿ ಅವರು ಹೇಳಿಕೆಯನ್ನು ಇಡ್ತಾರೆ. ಅಂದರೆ KL ರಾಹುಲ್ ಮೇಲೆ ಗೌತಮ್ ಗಂಭೀರ್ಗೆ ತುಂಬ ಉತ್ತಮವಾದಂಥ ಅಭಿಪ್ರಾಯ ಇದೆ. ಆದರೆ ಆ ಉತ್ತಮವಾದಂಥ ಅಭಿಪ್ರಾಯ ಏನಿದೆ, ಫಾರ್ಮಲ್ಲಿ ಬಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇಲ್ಲ. ಇದನ್ನು ಹೆಚ್ಚು ಮಾಡಬೇಕಾಗಿದೆ. ಬಾಂಗ್ಲಾದ ವಿರುದ್ಧ ನಡೆದಂಥ ಮ್ಯಾಚಲ್ಲಿ ಅವರು ಲೈಫ್ಗಳನ್ನು ತೆಗೆದುಕೊಂಡಿದ್ದಾರೆ, 2 ಲೈಫ್ಗಳು, ಒಂದಲ್ಲ 2 ಲೈಫ್ಗಳನ್ನು ತೆಗೆದುಕೊಂಡಿದ್ದಾರೆ. ಆ ರೀತಿ ಆಗಬಾರ್ದು, ಮುಂದಿನ ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡಬೇಕು ಅನ್ನುವಂಥ ಒತ್ತಾಯನೂ ಕೂಡ ಇದೆ. ಇದು ಈ ಇಬ್ಬರಲ್ಲಿ ಯಾರು ಆಡಿಸ್ಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ
ನಿರ್ಧಾರ ಮಾಡಲಿದೆ ಟೀಮ್ ಇಂಡಿಯಾ. ಇನ್ನು ವೇಗದ ಬಾಲರ್ ಹರ್ಷದೀಪ್ ಸಿಂಗ್ ಅವ್ರನ್ನ ಯಾಕೆ ಆಡಿಸ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹರ್ಷಿತ್ ರಾಣಾ ಅವ್ರನ್ನ ಯಾಕೆ ಆಡಿಸ್ತಾ ಇದ್ದೀರಿ, ನಿಮ್ಗೆ ಯಾಕೆ ಇವ್ರನ್ನ ಯಾಕೆ ಆಡಿಸ್ತಾ ಇಲ್ಲ ಅನ್ನೋಂಥ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ. ಇಬ್ಬರು ಕೂಡ ಫೇಸ್ ಬಾಲರ್ ಹೌದು, ಆದರೆ ಹರ್ಷಿತ್ ರಾಣಾ ನಿಮಗೆ ಅವರು ಆಲ್ರೌಂಡ್ರು, ಬಾಲಿಂಗ್ ಆಲ್ರೌಂಡ್ರು. ಸೊ ಈ ಕಾರಣಕ್ಕಾಗಿ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತೇಳಿ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇರ್ಬೋದು. ಆದರೆ ಹರ್ಷದೀಪ್ ಸಿಂಗ್ ಅಂತ ಅದ್ಭುತವಾದಂಥ ಬಾಲರ್, ಕಳೆದ ವರ್ಷ ಅತಿ ಹೆಚ್ಚು ವಿಕೆಟ್ಗಳನ್ನು ಯಾರಾದರೂ ಪಡೆದಿರೋ ಬಾಲರ್ ಇದ್ದಾರೆ ಅಂದರೆ ಅದು ಹರ್ಷದೀಪ್ ಸಿಂಗ್. ಬೂಮ್ರಾಗೆ ಆಲ್ಟರ್ನೇಟ್ ಆಗಿ ನಿಮಗೆ ದಿ ಬೆಸ್ಟ್ ಬಾಲರ್ ಅಂತಲೂ ಕೂಡ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ನಿಮಗೆ ಮೊಹಮ್ಮದ್ ಶಮಿಯ ಜೊತೆಗೆ ಹರ್ಷದೀಪ್ ಸಿಂಗ್ ಅವ್ರನ್ನೂ ಕೂಡ ಆಡಿಸ್ಬೇಕು. ನೀವು ಹರ್ಷಿತ್ ರಾಣಾ ಅವ್ರನ್ನ ಬೇಕಾದರೆ ಡ್ರಾಪ್ ಮಾಡಿದ್ರೂ ಕೂಡ ತುಂಬ ವ್ಯಾಲ್ಯುಬಲ್ ಆಗಿ ವಿಕೆಟ್ಗಳನ್ನು ಬೇಕಾದ ಟೈಮಲ್ಲಿ ವಿಕೆಟನ್ನು ಪಡಿತಾರೆ ಮತ್ತು ಕಡಿಮೆ ಮೊತ್ತದಲ್ಲಿ ನಿಮ್ಗೆ ಅತಿ ಹೆಚ್ಚು ರನ್ ಹೊಡೆಸ್ಕೊಳ್ಳೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಫೇಸ್ ಬಾಲರ್, ಅಟ್ ದ ಸೇಮ್ ಟೈಮ್ ಮೂವರು ಸ್ಪಿನ್ನರ್ಗಳೇ ಇರ್ತಾರೆ. ಸೊ ಅದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ನೆಲೆಯಲ್ಲಿ ಹರ್ಷದೀಪ್ ಸಿಂಗ್ ಅವ್ರನ್ನ ಆಡಿಸಿ ಅಂತ ಹೇಳಿ ಸಾಕಷ್ಟು ಒತ್ತಾಯ ಬರ್ತಾ ಇದೆ. ಬಟ್ ಬ್ಯಾಟಿಂಗ್ ಆಲ್ರೌಂಡರ್ ಅನ್ನೋ ಕಾರಣಕ್ಕಾಗಿ, ಬಾಲಿಂಗ್ ಆಲ್ರೌಂಡರ್ ಅನ್ನೋ ಕಾರಣಕ್ಕಾಗಿ ಹರ್ಷಿತ್ ರಾಣಾ ಅವ್ರನ್ನ ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇದೆ. ಇವ್ರಿಗೂ ಕೂಡ ಅವಕಾಶ ಕೊಡಿ ಅಂತೇಳಿ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಭಾಳ ಪ್ರಮುಖವಾಗಿ ಲೆಫ್ಟ್ ರೈಟ್ ಕಾಂಬಿನೇಷನ್ ಅನ್ನೋ ಕಾರಣಕ್ಕಾಗಿ KL ರಾಹುಲ್ ಅವ್ರನ್ನ 6 ಡೌನ್ಗೆ ಕಳಿಸ್ತಿರೋದು ಎಷ್ಟು ಸರಿ? ಅವರು 5th ಡೌನ್ನಲ್ಲಿ ಅಥವಾ 4th ಡೌನ್ನಲ್ಲಿ ಅವಕಾಶ ಮಾಡಿಕೊಟ್ರೆ ಬಹಳ ಒಳ್ಳೆಯದು ಅಂತೇಳಿ. ಯಾಕಂದರೆ ಫಸ್ಟ್ ಡೌನ್ನಲ್ಲಿ KL ರಾಹುಲ್ ಇದ್ದಾರೆ, ಸೆಕೆಂಡ್ ನಿಮಗೆ ಬರೋದು ಶ್ರೇಯಸ್ ಅಯ್ಯರ್ ಬರ್ತಾರೆ. ಅದಾದ ನಂತರ ನೀವು KL ರಾಹುಲ್ ಅವ್ರನ್ನ ಕಳಿಸ್ಬೇಕು. KL ರಾಹುಲ್ನ ಕಳಿಸೋಗ್ಬಿಟ್ಟು ನೀವು ಅಕ್ಷರ್ ಪಟೇಲ್ನ ಕಳಿಸೋದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆನ ಕೊಡೋದು ಆಗ್ತಾ ಇದೆ. ಬಟ್ ಒಟ್ಟಾರೆಯಾಗಿ ನೋಡೋದಾದರೆ 23ನೇ ತಾರೀಕು ನಡೆಯುವಂಥ ಮ್ಯಾಚಲ್ಲಿ ಟೀಮ್ 11 ಯಾರು ಆಟಗಾರರಿದ್ದಾರೆ, ಈ ಆಟಗಾರರಲ್ಲಿ 2 ಭಾಳ ಪ್ರಮುಖವಾದಂಥ ಚರ್ಚೆ ಆಗ್ತಾ ಇರೋದು ಹರ್ಷದೀಪ್ ಸಿಂಗ್ ಅವ್ರನ್ನ ಸೇರಿಸ್ಕೊಳ್ಳಿ ಅಂತೇಳಿ. ಎರಡನೇದು KL ರಾಹುಲ್ ಅವರೇ ಯಾಕೆ ಬೇಕು, ನಿಮಗೆ ರಿಷಬ್ ಪಂತು ಕೂಡ ಇದಾರಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಬಟ್ ನೋ ಡೌಟ್ಲಿ KL ರಾಹುಲ್ ದಿ ಬೆಸ್ಟ್ ಬ್ಯಾಟ್ಸ್ಮನ್. ಅಫ್ಕೋರ್ಸ್ ಸೌರವ್ ಗಂಗೂಲಿ ಹೇಳೋ ರೀತಿಯಾಗಿ ಫ್ಯಾಂಟಾಸ್ಟಿಕ್. ಒಬ್ಬ ಕನ್ನಡಿಗನಾಗಿ ಮಾತ್ರ ನಾನು ಹೇಳ್ತಾ ಇಲ್ಲ, KL ರಾಹುಲ್ನವ್ರನ್ನ ನೀವು ಯಾವ ಆರ್ಡ್ರಲ್ಲೂ ಕಳಿಸಿದ್ರು ಕೂಡ ಆಡ್ತಾರೆ. ಬಟ್ ಅವರಿಗೆ ಕನ್ಸಿಸ್ಟೆಂಟ್ ಆಗಿ ಒಂದೇ ನಿಮಗೆ ಆರ್ಡ್ರಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಟ್ರೆ, ಆ ಅವಕಾಶನ ಮಾಡಿಕೊಟ್ರೆ ಅವರು ತಾವು ಯಾಕೆ ದಿ ಬೆಸ್ಟ್ ಫ್ಯಾಂಟಾಸ್ಟಿಕ್ ಅನ್ನೋದನ್ನು ಮತ್ತೆ ಪಾಕಿಸ್ತಾನದ ಮ್ಯಾಚಲ್ಲಿ ಅಥವಾ ಮುಂದಿನ ಮ್ಯಾಚ್ಗಳಲ್ಲಿ ಅವಕಾಶವನ್ನು ತೋರಿಸ್ಕೊಡ್ತಾರೆ, ಅವ್ರ ಪ್ರದರ್ಶನವನ್ನು ತೋರಿಸ್ತಾರೆ ಅಂಥೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ. ಅಫ್ಕೋರ್ಸ್ ಹಾಟ್ ಫೇವ್ರೆಟ್ ಈ ಮ್ಯಾಚ್ ಏನಿದೆ, ಬದ್ದವೇರಿ ಪಾಕಿಸ್ತಾನದ ವಿರುದ್ಧ ನಡೆಯುವಂಥ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲುವಂಥ ಫೇವ್ರೆಟ್ ತಂಡ ಆಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಯಾಕಂದರೆ ಪಾಕಿಸ್ತಾನ ಮ್ಯಾಚ್ ಸೋತಿದೆ, ಇಂಡಿಯಾ ಗೆದ್ದಿದೆ. ಮತ್ತು ಈ ಹಿಂದಿನ ಮ್ಯಾಚ್ಗಳನ್ನು ನೋಡ್ತಾ ಹೋದರೆ ಅತಿ ಹೆಚ್ಚು ಗೆಲುವನ್ನು ಸಾಧಿಸಿರೋದು ಅಫ್ಕೋರ್ಸ್ ಈ ಟೀಮ್ ಇಂಡಿಯಾನೇ ಇದೆ. ಸೊ ಆ ಕನ್ಸಿಸ್ಟೆನ್ಸಿ ಫಾರ್ಮ್ ಏನಿದೆ, ಮೌಕ ಅದು ಹಾಗೆ ಮುಂದುವರಿಯುತ್ತೆ, ಇಂಡಿಯಾ ಗೆಲ್ಲುತ್ತೆ. ಪಾಕಿಸ್ತಾನ ಅದೇ ರೀತಿಯಾಗಿ ಆ್ಯಡ್ ರೀತಿಯಾಗಿ ಮತ್ತಿನ್ನೊಂದು ಸರಿ ಅವಕಾಶಕ್ಕಾಗಿ ಕಾಯ್ತಾ ಕೂಡಬೇಕಾಗತ್ತೆ ಅಂತಲೇ ಎಲ್ಲರೂ ಕೂಡ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದಾರೆ. ಸೊ ಇದು ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಟೀಮ್ ಮಧ್ಯೆ ನಡೆಯುವಂಥ ಮ್ಯಾಚ್ ಏನಿದೆ, ಅದು ICC ಚಾಂಪಿಯನ್ಸ್ ಟ್ರೋಫಿ ಭಾನುವಾರ ನಡೆಯುವಂಥ ದುಬೈ ಮ್ಯಾಚ್. ಸ್ಲೋ ಟ್ರ್ಯಾಕ್ ಪಿಚ್ ಅದು. ಸೊ ಇದರಲ್ಲಿ ಎಷ್ಟು ರನ್ ಬರುತ್ತೆ ಮತ್ತು ಎಷ್ಟು ರನ್ ಫೇಸ್ ಮಾಡ್ಬೋದು, ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಶ್ ಯು ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, News 18.